ಎಲ್ಲ ಸರಿ ಹೋದ್ರೆ ಮತ್ತೆ ಆರಂಭ ಆಗತ್ತೆ ಮಲ್ಲಮ್ಮನವ್ರನ್ನ ಖಂಡಿತವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ಗ್ರಾಮಸ್ಥರು ಇಡೀ ಕರ್ನಾಟಕದ ಜನತೆ ನೋಡಬಹುದು ಅಂತ. ಇನ್ನು 2024ರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ಗೋಲ್ಡ್ ಸುರೇಶ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ನೋಡಿ ಬಹಳ ಹೊಸದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನಿಸ್ತು. ಗೋಲ್ಡ್ ಇಲ್ದೆ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾವು ತುಂಬಾ ಚೆನ್ನಾಗಿದ್ದೀವಿ. ಸುದೀಪ್ ಅವ್ರು ಹೇಳಿದ ಮಾತನ್ನ ಚಾಚು ತಪ್ಪದೆ ಪರಿಪಾಲಿಸ್ತಾ ಇದ್ದೀರಿ, ಹೆಂಗ ಅನಿಸ್ತಾ ಇದೆ? ಮೇಡಮ್, ನಮ್ಮಲ್ಲಿ ತುಂಬ ಒಳ್ಳೆ ಗಾದೆ ಇದೆ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಾನು ಆ ಮನೆಗೆ ಮತ್ತು ಆ ಶೋಗೆ, ಸುದೀಪ್ ಸರ್ಗೆ, ಕಲರ್ಸ್ ಕನ್ನಡ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಸುದೀಪ್ ಸರು ನಮಗೆ, ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನಮಗೆ ಬಿಗ್ ಬಾಸ್ ಮನೆ ದೇವಸ್ಥಾನ ಆದರೆ ಸುದೀಪ್ ಸರ್ ಕೃಷ್ಣ ಇದ್ದಾಗೆ ಅಂತ. ಓಕೆ, ಇವತ್ತಿನ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಿ ಏನಾಗ್ತಿದೆ ಅಂತ. ಯಾಕಂತಂದ್ರೆ ನೀವೆಲ್ಲರೂ ಇದ್ದಾಗ ಹೆಂಗೆ ಅಂತಂದ್ರೆ ಈ ಥರದ್ದು ಏನಾದ್ರು ಒಂದು ಸನ್ನಿವೇಶ ಬಂತು ಅಂತಂದ್ರೆ ಮೋಸ್ಟ್ಲಿ ಏನೋ ಒಂದು ಟಾಸ್ಕ್ ಕೊಟ್ಟಿರಬೇಕು, ಆಯ್ತಾ, ಯಾರೋ ಬಂದಿರಬೇಕು, ಇದೇನೋ ಸ್ಪೆಷಲ್ ಟಾಸ್ಕ್ ಇರಬೇಕು, ಸೀಕ್ರೆಟ್ ಟಾಸ್ಕ್ ಇರಬೇಕು ಅನ್ನುವಂಥದ್ದು ಇರುತ್ತೆ. ಯಾಕಂದ್ರೆ ಬಿಗ್ ಬಾಸಿಗೆ ಬಂದೇ ಇಲ್ವಾ ಪೊಲೀಸರು, ಕಂಟೆಸ್ಟೆಂಟ್ನ ಆಚೆ ಕರ್ಕೊಂಡು ಬಂದು ಒಂದೆರಡು ಮಾರಿ ಹೋಗಿ ಬಂದಿದ್ದಿದೆ. ತಾವು ಕೂಡ ಗೆಸ್ಟ್ ಅಪಿಯರೆನ್ಸ್ ಥರ ಹೋಗಿ ಬಂದಿದ್ದು ಕೂಡ ಇದೆ. ಆದರೆ ಇಂತಹ ಒಂದು ಶಾಕಿಂಗ್ ನ್ಯೂಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಬಂದಾಗ ಹೆಂಗಿರುತ್ತೆ ಅಲ್ಲಿನ ಸಿಚುವೇಶನು, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಹೆಂಗೆ ಅಂತ? ಮೇಡಮ್, ಮನೆ ಒಳಗಡೆ ನಾವು ಹೋದಾಗ ನಮಗೆ ಒಂದು ಸಲ ಮನೆ ಸಂಪರ್ಕ ಕಟ್ಟಾದರೆ ಹೊರಗಡೆದು, ಒಳಗಡೆ ಯಾವುದೇ ಥರದ್ದು ಕಾಂಟ್ಯಾಕ್ಟ್ ಇರಲ್ಲ ಯಾರ ಜೊತೆನೂ ಕೂಡ. ಬಿಗ್ ಬಾಸ್ಗೆ ಹೇಗಿದೆ ಅಂತಂದರೆ ಒಂದು ಎಂಟೈರ್ ನಾವು ಹೇಗಿರ್ಬೇಕಂದ್ರೆ 4 ಗೋಡೆ ಮಧ್ಯದಲ್ಲಿ ಏನಿರ್ತೀವಿ ಅಷ್ಟೇ ಸತ್ಯ. ನಮಗೆ ಒಳಗಡೆಯಿಂದ ಬಿಗ್ ಬಾಸ್ ಏನು ಆಜ್ಞೆ ಮಾಡ್ತಾರೆ, ಅಲ್ಲೇನು ಬಂದಿರುತ್ತೆ ನಮಗೆ, ಯಾವ ಥರ ಒಂದು ಗೇಮ್ ಆಡೋದ್ರಿಂದ ಹಿಡ್ಕೊಂಡು ಪ್ರತಿದಿನ ಬೆಳಗ್ಗೆ ನಾವು ಹೇಳ್ಬೇಕಾದ್ರೆ ಹಾಡು ಹಾಕೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಬಿಗ್ ಬಾಸ್ ಟೀಮ್ ಏನು ಮಾಡುತ್ತೆ ಅದು ನಮಗೆ ಗೊತ್ತಾಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾರದೇ ಥರದ ಹೊರಗಡೆ ಸಂಪರ್ಕ ನಮಗಿರಲ್ಲ. ಹೊರಗಡೆ ಏನಾಗ್ತದೆ ಅಂತ ನಮಗೆ ಗೊತ್ತಾಗಲ್ಲ. ಸಡನ್ನಾಗಿ ಈ ಥರ ಆದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕಂದರೆ ನಾನು ಕೂಡ ಅಷ್ಟೇ 74 ದಿನ ಹತ್ತಿರ ನಾನು ಬಿಗ್ ಬಾಸ್ ಮನೇಲಿದ್ದು ಅಲ್ಲಿಂದ ಕಾರಣಾಂತರಗಳಿಂದ ಹೊರಗಡೆ ಬರಬೇಕಾಯಿತು. ವೈಯಕ್ತಿಕ ಕಾರಣದಿಂದ ನಾನು ಆಟ ಹೊರಗಡೆ ಮಾಡ್ಕೊಂಬರ್ಕೋ ತುಂಬ ಬೇಜಾರಿಂದ ಹೊರಗಡೆ ಬಂದಿದ್ದೀನಿ ನಾನು. ಯಾಕಂದರೆ ಸಾವಿರಾರು ಕನಸು ಕಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ನನ್ನಂಥ ಎಷ್ಟೊಂದು ಜನ ಕಂಟೆಸ್ಟೆಂಟ್ ಹೋಗಿರ್ತಾರೆ. ಈ ಸೀಸನ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಎಲ್ಲರೂ ಕನಸು ಕಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಏನೋ ಒಂಥರ ಜೀವನ ಬದಲಾಗುತ್ತೆ. ಇನ್ನೊಂದು ನಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ಮಾರ್ಗ, ಒಂದು ದಾರಿ ಓಪನ್ ಆದಾಗೆ ಹೊಸ ಅವಕಾಶಗಳು ಪ್ರಾರಂಭವಾಗ್ತವೆ ಅನ್ನೋ ಕನಸು ಕಟ್ಕೊಂಡಿರ್ತಾರೆ. ಅವ್ರಿಗೆಲ್ಲರೂ ಹೇಗಾಗುತ್ತೆ ಅಂದರೆ, ಗಾಜಿನ ಬಾಟ್ಲ್ ಒಡೆದೋದ್ರೆ ಅದನ್ನು ವಾಪಸ್ ಕೂಡ್ಸೋಕ್ಕಾಗಲ್ಲ. ಆ ಥರ ಮನಸ್ಸು ಒಂದ್ಸಲ ಒಡೆದೋಯ್ತು ಅಂದರೆ ಕೂಡ್ಸೋಕ್ಕಾಗಲ್ಲ. ತುಂಬ ಮನಸ್ಸಿಗೆ ನನಗೂ ಬೇಜಾರು ಆಗ್ತಾ ಇದೆ ಮೇಡಮ್ ಈ ಥರ ಆಗಿರೋದು. ಕರೆಕ್ಟ್, ಐ ಅಗ್ರಿ ಸುರೇಶ್ ಅವರೇ. ಇದು ನಾನು ಹೇಳೋ ಪ್ರಕಾರ ಈಗ ಆಲ್ರೆಡಿ ಹೇಳಿದೆ, ತುಂಬ ಜನಕ್ಕೆ, ನಮ್ಮ ರೈತ ಮುಖಂಡರ ಸ್ನೇಹಿತರಿಗೂ ಕೂಡ ಹೇಳಿದೆ. ಏನು ಅಂತಂದರೆ, ಕೇವಲ 17 ಜನರ ಒಂದು ಶೋ ಅಲ್ಲ, ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಾರೆ. 4 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ನಿಮಗೆ ಗೊತ್ತಿರಲ್ಲ, ಬಟ್ ಅದು ಬಳಿಕ ಹೊರಗಡೆ ಬಂದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಹೆಂಗೆ ಅಲ್ಲಿ ವರ್ಕ್ ನಡೀತಾ ಇರುತ್ತೆ, ಹೇಗೆ ಮಾಡ್ತಾ ಇರ್ತಾರೆ. ಸೊ ಯಾರ್ಯಾರು ಯಾವ್ದು ಆಪರೇಟ್ ಮಾಡ್ತಾ ಇರ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಆಯಿತು, ನಿಮಗೆ ಗೊತ್ತಿರೋ ಪ್ರಕಾರ, ನಿಮ್ಮ ಮಾಹಿತಿಯ ಪ್ರಕಾರ ಈ ಒಂದು ಶೋನ ನಂಬಿಕೊಂಡು ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್? ಒಂದು ಶಿಫ್ಟ್ಗೆ ಸುಮಾರು 600ರಿಂದ 800 ಜನ ಕೆಲಸ ಮಾಡ್ತಾರೆ. 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಿಕ್ಕದ ಡೆವಲಪ್ಮೆಂಟ್ ಆದರೂ ಕೂಡ ನಮಗಿಂತ ಮುಂಚೆ ಅವ್ರಿಗೆ ಗೊತ್ತಿರುತ್ತೆ. ನಾವು ಮನೆ ಹೊಡೆದ್ರೆ ನಮಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಯಾಕಂದರೆ ಒಬ್ಬೊಬ್ಬರನ್ನ 8ರಿಂದ 10 ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅನ್ನೋದು ದೊಡ್ಡ ಟೆಕ್ನಿಷಿಯನ್ ಟೀಮು, ಅಷ್ಟು ಜನ ಕ್ಯಾಮ್ರಾಗಳು, ಅಷ್ಟು ಕ್ಯಾಮ್ರಾ ಆಪ್ರೇಟರ್ಗಳು ಇರಬೇಕು. ಆಡಿಯೋ, ಪ್ರತಿಯೊಬ್ಬರು ಆಡಿಯೋನ ಮಾನಿಟರ್ ಮಾಡ್ತಾ ಇದ್ದಾರೆ. ನಾವು ಏನು ಮಾತಾಡ್ತೀವಿ ಪ್ರತಿಯೊಂದು ವರ್ಡ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಟೀಮ್ ಅವರು. ಪ್ರತಿಯೊಂದು ಡೆವಲಪ್ಮೆಂಟ್ ಇರ್ತದೆ ಅಲ್ಲಿ. ಯಾಕಂದರೆ ಏನೇ ಒಂದು ಆದರೂ ಕೂಡ ಅದಕ್ಕೆ ಇಮಿಡಿಯೇಟಾಗಿ ರಿಯಾಕ್ಷನ್ ತೊಗೋಬೇಕು. ಒಂದೊಂದು ಸಲ ನಾವೇ ಮಧ್ಯರಾತ್ರಿ 3 ಗಂಟೆ 4 ಗಂಟೆಗೆ ಹುಷಾರಿಲ್ಲದಿರೋ ಟೈಮಲ್ಲಿ, ಆ ಟೈಮಲ್ಲೂ ಕೂಡ ಬಿಗ್ ಬಾಸ್ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಎಷ್ಟು ನಾವು ಥಿಂಕ್ ಮಾಡಬೇಕು ಯಾವ ಥರ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು. ರಾತ್ರಿ ಹಗಲು ಅನ್ನೋದು ಗೊತ್ತೇ ಆಗಲ್ಲ ಟೀಮ್ ಅವ್ರಿಗಂತರೂ. ಅಲ್ಲ ಸುರೇಶ್ ಅವರೇ, ಯಾವಾಗಲೂ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇರುತ್ತಪ್ಪ. ಲಾಸ್ಟ್ ಟೈಮ್ ಹುಲಿ ಉಗ್ರು ಧರಿಸ್ಕೊಂಡು ಹೋಗಿದ್ರು ಅನ್ನೋ ಕಾರಣಕ್ಕೆ ವರ್ತೂರು ಅವ್ರನ್ನ ಸಡನ್ ಆಗಿ ಹೋಗಿ ಅರೆಸ್ಟ್ ಮಾಡಿರೋದು, ಅಂಥ ದೃಶ್ಯಗಳು ನೋಡಿದಾಗ, ಅಂಥ ಸನ್ನಿವೇಶಗಳು ಸೃಷ್ಟಿಯಾದಾಗ ಹೆಂಗಿರುತ್ತೆ ಒಳಗಡೆ ಇದ್ದಂಥ ಸಹ ಸ್ಪರ್ಧಿಗಳ ಮನಸ್ಥಿತಿ? ಎಲ್ಲರೂ ಹೊರಗಡೆ ಲಾಸ್ಟ್ ಟೈಮ್ ಎಲ್ಲ ಆಗಿರೋ ಸಿಚುವೇಶನ್ಗಳು ಯಾರಿಗೂ ಕೂಡ ಕಂಟೆಸ್ಟೆಂಟ್ ಗೊತ್ತಿರಲ್ಲ, ಅದು ಯಾವುದು ಕೂಡ. ಬಟ್ ಆಲ್ ಆಫ್ ಅ ಸಡನ್ ಎದುರಿಗೆ ಹಿಂಗೆ ಇಂಥ ಸನ್ನಿವೇಶಗಳು. ಇವಾಗ ನಮ್ಗೆ ಏನಾದ್ರು ಒಂದು ಶಾಕಿಂಗ್ ನ್ಯೂಸ್ ಬಂದಾಗ ಹೇಗಿರುತ್ತೆ ಹೇಳಿ, ಹೊರಗಡೆ ಹೋಗ್ಬೇಕು ಅಂತ. ಇವಾಗ ನನಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತಂದಾಗ ತುಂಬಾ ದುಃಖದಿಂದ ಬಂದಿದ್ದೀನಿ ನಾನು. ನಾನು ಅನ್ಕೊಂಡಿದ್ದೆ, ಈಗಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಇಲ್ಲಿರುವಂತಹ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈಗ ಬಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ
ಮಾಲಿನ್ಯ ನಿಜಕ್ಕೂ ಹಾಗಾದ್ರೆ ಅಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆಯಾ? ನೀವಿದ್ದಂತಹ ಸಂದರ್ಭದಲ್ಲಿ ಹೇಗಿತ್ತು? ಈ ಎಲ್ಲ ಕ್ರಮಗಳನ್ನು ತಗೊಂಡಿದ್ರಾ? ಹೆಂಗೆ ಅಲ್ಲಿನ ಒಂದು ತ್ಯಾಜ್ಯ ವಿಲೇವಾರಿ ಆಗಿರಬಹುದು, STP ಘಟಕಗಳಾಗಿರಬಹುದು, ನಿಮ್ಮ ಗಮನಕ್ಕೆ ಬರೋದಿಲ್ಲ ಅದನ್ನ, ಬ್ಯಾಕ್ಗ್ರೌಂಡ್ ಅಲ್ಲೇನೆ ಅದನ್ನೆಲ್ಲವೂ ಕೂಡ, ಬಟ್ ಆದ್ರೂ ಕೂಡ ನಿಮಗೆ ಅರಿವಿದ್ದಂತೆ ಅಲ್ಲಿ ನಿಯಮಗಳು ಹೇಗೆ ಹಾಗಾದ್ರೆ ಜಾರಿಯಾಗಿತ್ತು ಕಳೆದ ಶೋನಲ್ಲಿ? ಮೇಡಮ್, ಬಿಗ್ ಬಾಸ್ ತಂಡ ಆಗಲಿ, ಕಲರ್ಸ್ ಕನ್ನಡದವರಾಗಲಿ, ಪ್ರತಿಯೊಂದು ಏನು ರೂಲ್ಸ್ ಅದ್ರ ಪ್ರಕಾರ ಫಾಲೋ ಮಾಡ್ತಾರೆ. ಬಟ್ ಅಲ್ಲಿ ನಡೀತಾ ಇರೋದು ಜಾಲಿವುಡ್ ಇನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಶೋ ನಡೀತಾ ಇರೋದ್ರಿಂದ, ಅದು ಇನೋವೇಟಿವ್ ಫಿಲಮ್ ಸಿಟಿ ಅವ್ರ ಜಾಗ ಆಗಿರೋದ್ರಿಂದ ಅವ್ರು ಇದೆಲ್ಲವನ್ನು ಕೂಡ ತಗೊಂಡು ರೆಡಿ ಇಟ್ಕೊಬೇಕು. ಅವ್ರು ಇದೆಲ್ಲವನ್ನು ಅವ್ರಿಗೆ ಸಂಬಂಧಪಟ್ಟ ಜಾಗದಲ್ಲಿ ಇವ್ರು ಮಾಡ್ತಾ ಇರೋದು ಶೋ. ಇದು ಬಿಗ್ ಬಾಸ್ಗಾಗ್ಲಿ, ಕಲರ್ಸ್ ಕನ್ನಡಗಾಗ್ಲಿ ಅವ್ರಿಗಿಂತ ಜವಾಬ್ದಾರಿ ಜಾಸ್ತಿ ಅವ್ರಿಗೆ ಆಗಿರ್ಬೋದು ಮೇಡಮ್. ಯಾಕಂದ್ರೆ ಇವಾಗ ಒಂದು ದೊಡ್ಡ ಕಂಪ್ನಿ, ಯಾಕಂದ್ರೆ ಇನೋವೇಟಿವ್ ಫಿಲಮ್ ಸಿಟಿ ಅದೊಂದು ಚಿಕ್ಕದೇನಲ್ಲ, ತುಂಬಾ ದೊಡ್ಡ ಕಂಪ್ನಿ ಅದು. ಅವ್ರಲ್ಲಿ ಮಾಡ್ತಾ ಇದಾರೆ ಅಂತಂದ್ರೆ ಪ್ರತಿಯೊಂದನ್ನು ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಅಲ್ವಾ? ಯಾಕಂದ್ರೆ ಅದು ಇವ್ರ ಗಮನಕ್ಕೆ ಬಂದಿಲ್ದೇ ಇರಬಹುದು, ಟೀಮ್ಗೆ, ಬಿಗ್ ಬಾಸ್ ಟೀಮ್ಗಾಗ್ಲಿ, ಕಲರ್ಸ್ ಕನ್ನಡಗಾಗ್ಲಿ ಅವ್ರ ಗಮನಕ್ಕೆ ವಿಷಯವನ್ನು ಕೂಡ ಅವರು ಬಹಳ ಮುತುವರ್ಜಿಯಿಂದ ವಹಿಸಿ ಮಾಡ್ತಾರೆ. ಒಂದು ಕಂಟೆಸ್ಟೆಂಟ್ ವಿಚಾರವನ್ನು ಹೊರಗಡೆ ತಿಳಿಪಡಿಸೋದಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈ ತರ ಕ್ಯಾರಿ ಮಾಡ್ಕೊಂಡು ಬರುವಂತಹ ಒಂದೊಂದು ಇದಕ್ಕೇನೆ 10 ಜನ 15 ಜನ ಇರ್ತಾರೆ ಅಂತಂದಾಗ ಈ ಸಣ್ಣ ವಿಷಯವನ್ನ ಹಾಗಾದ್ರೆ ಮರೆತರು ಅಂತ ನಿಮಗೆ ಅನ್ಸುತ್ತಾ? ಮೇಡಮ್, ನಾವು ಏನು ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಟೀಮ್ ಇರ್ತದೆ, ಲೀಗಲ್ ಟೀಮ್ ಇರ್ತದೆ, ಅವ್ರು ಅದನ್ನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿರ್ತಾರೆ. ಈಗ ನಿನ್ನೆ ಹಿಂಗೆಲ್ಲ ಬೆಳವಣಿಗೆ ಆಯ್ತಲ್ಲ, ಹೊರಗಡೆ ಸ್ಪರ್ಧಿಗಳು ಕರ್ಕೊಂಡು ಬಂದ್ರಲ್ಲ, ಹೊರಗಡೆ ಜಗತ್ತಿನ ಅರಿವು ಅವ್ರಿಗಿರಲ್ಲ, ಫೋನ್ ಇರಲ್ಲ, ಟಿವಿ ಇರಲ್ಲ, ಮಾಹಿತಿ ಕೊಡಕ್ಕೆ ಯಾರು ಇರಲ್ಲ. ಸಡನ್ ಆಗಿ ಅವ್ರನ್ನ ಆಚೆ ಕರ್ಕೊಂಡು ಬಂದಾಗ ಹೆಂಗಿರ್ಬೋದು ಅಂತ. ಅಂದ್ರೆ ಈಗಲೂ ಅವ್ರಿಗೆ ಇನ್ಫಾರ್ಮೇಶನ್ ಇರಲ್ಲ ಅಂತೀರಾ? ಏನು ಹೇಳಿರಲ್ಲ? ಈ ಇನ್ಫಾರ್ಮೇಶನ್ ಇದೆ, ಬಟ್ ಯಾಕಂದ್ರೆ ಪೊಲೀಸರೇ ಅಲ್ಲಿ ಅವ್ರನ್ನ ನೀಟಾಗಿ ವೆಲ್ಕಮ್ ಮಾಡಿ ಏನ್ ನಿಯಮ ಉಲ್ಲಂಘನೆ ಆಯ್ತು, ಯಾಕೆ ಕ್ಲೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅಂತ ಅದು ಗಮನಕ್ಕೆ ಬಂದಿರುತ್ತೆ. ಗಮನಕ್ಕೆ ಬಂದಿರುತ್ತೆ, ಬಟ್ ಈಗಲೂ ಫೋನಿನ ಸಂಪರ್ಕ ಆ ತರ ಆಗ್ಬಿಡುತ್ತೆ. ಶೋ ನಡೀತದೆ ಇಲ್ವೋ, ಮುಂದೆ ಪ್ರಾರಂಭ ಆಗುತ್ತಾ ಇಲ್ವೋ ಅನ್ನೋದೊಂದು ಕ್ವಶನ್ ಮಾರ್ಕ್ ಗೊಂದಲದಲ್ಲಿ ಕಂಟೆಸ್ಟೆಂಟ್ ಕೂಡ ಹಂಗೆ ಇರ್ತಾರೆ ಅವರು. ಹೌದು. ಈಗ ನಾನು ಸುರೇಶ್ ಅವ್ರ ಜೊತೆ ಮತ್ತೆ ಮಾತನಾಡ್ತೀನಿ. ಏನು ಅಂತಂದ್ರೆ ಶ್ರುತಿ, ಈಗ ಒಂದ್ ಕಡೆಯಿಂದ ನಾವು ನೋಡ್ತಾ ಇದ್ದೀವಿ, ಇವರಿಗೆಲ್ಲ ಗಮನಕ್ಕಿಲ್ವಾ ಅನ್ನೋದು, ಅವರಿಗೆ ಒಂದು ಮೇಜರ್ ಆಗಿ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ, ಅದು ಈಗಲ್ಟನ್ ರೆಸಾರ್ಟ್. ಅಲ್ಲಲ್ಲ, ರಾಜಕೀಯ ಚಟುವಟಿಕೆಗಳಿಗೆ ಈಗಲ್ಟನ್ ರೆಸಾರ್ಟ್, ಬಿಡದಿಯ ಈಗಲ್ಟನ್ ರೆಸಾರ್ಟ್ಸ್ ಎಷ್ಟು ಫೇಮಸ್ ಅಂತ ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಮೈತ್ರಿ ಸರ್ಕಾರ ಬಿದ್ದಾಗ ಎಷ್ಟು ಫೇಮಸ್ ಆಗಿತ್ತು, ಯಾರ್ಯಾರು ಹೋಗಿದ್ರು, ಎಷ್ಟು ದಿನ ಇದ್ರು ಅಂತ. ಬಟ್ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ಲಿ ಹೋಗಿ ಉಳ್ಕೊಂಡಿರೋದಕ್ಕೆ ಸುದ್ದಿ ಆಗ್ತಾ ಇದೆ. ಈ ರೆಸಾರ್ಟ್ ನಲ್ಲಿ ಇರಿಸಿರೋ ಕಾರಣ ಏನು ಅಂತಂದ್ರೆ, ಮತ್ತೆ ಅಲ್ಲಿ ಅಗೇನ್ ಯಾವ ಕುಟುಂಬದ ಸಂಪರ್ಕ ಕೂಡ ಇಲ್ಲ, ಅಲ್ಲಿ ಅವರಿಗೆ ಯಾರು ಫೋನ್ ಕೊಟ್ಟಿಲ್ಲ. ಸೊ ಈಗ ಸದ್ಯಕ್ಕೆ ಟೆಂಪರರಿ ಅಲ್ಲಿ ಇರಿಸ್ತಾರೆ. ಇವತ್ತು ಕೋರ್ಟ್ ನ ಆದೇಶದ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥ ಡಿಸಿಷನ್ ಬರುತ್ತೆ ಅಂತ